ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಕಾಫಿ ಪ್ರಿಯರಿಗೋಸ್ಕರ ಫಿಲ್ಟರ್ ಕಾಫಿನ ಮನೆಯಲ್ಲೇ ಸಿಂಪಲ್ಲಾಗಿ ಮತ್ತು ಬೇಗ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸುಮಾರು ಜನಕ್ಕೆ ಫಿಲ್ಟರ್ ಕಾಫಿ ಅಂದರೆ ಇಷ್ಟ ಇರುತ್ತೆ. ಫಿಲ್ಟರ್ ಮಾಡಿ ಹಾಲೆಲ್ಲ ಮಿಕ್ಸ್ ಮಾಡೋದ್ರಲ್ಲಿ ಟೈಮ್ ಆಗುತ್ತೆ ಅಂತ ಇನ್ಸ್ಟಂಟ್ ಕಾಫಿನ ಬಳಸ್ಕೊತಾ ಇರ್ತಾರೆ. ಆದರೆ ನಾನಿವತ್ತು ತೋರಿಸ್ತಾ ಇರೋ ಪ್ರಾಡಕ್ಟ್ನಿಂದ ನೀವು ಫಿಲ್ಟರ್ ಕಾಫಿನ ಮಾಡಿಕೊಂಡ್ರೆ ನಿಮಿಷಗಳಲ್ಲಿ ರೆಡಿ ಆಗುತ್ತೆ. ಜಸ್ಟ್ 2 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಕಾಫಿ ಪೌಡರ್ನ ಫಿಲ್ಟರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ. ಇದರಲ್ಲಿ ತುಂಬಾ ಬೇಗ ಫಿಲ್ಟರ್ ಆಗುತ್ತೆ. ಇದರಲ್ಲಿ 3 ಪಾರ್ಟ್ಸ್ ಕೊಟ್ಟಿರ್ತಾರೆ. ಇದು ಮೇಲ್ಗಡೆದು ಮತ್ತು ಒಳಗಡೆ ಜಾಲಿ ಥರ ಕಾಫಿ ಪೌಡರ್ ಹಾಕಲಿಕ್ಕೆ ಇದನ್ನು ಕೊಟ್ಟಿರ್ತಾರೆ. ಮತ್ತು ಇದು ನೀರು ಹಾಕ್ಕೊಳ್ಳೋದಕ್ಕೆ. ಇದರಲ್ಲಿ ನೀರು ಹಾಕ್ಬಿಟ್ಟು ಇದರಲ್ಲಿ ಕಾಫಿ ಪೌಡರ್ನ ಹಾಕಿದ್ರೆ ಮೇಲ್ಗಡೆ ಈ ಸ್ಟಿಕ್ನಲ್ಲಿ ಫಿಲ್ಟರ್ ಆಗಿ ಡಿಕಾಕ್ಷನ್ ಇಲ್ಲಿ ಬರುತ್ತೆ. ಇವಾಗ ಹೇಗೆ ಅಂತ ಚೆಕ್ ಮಾಡೋಣ. ನಾನು ಮೊದಲು ಕೆಳಗಡೆ ಪಾತ್ರೆಗೆ ನೀರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. 1 ಕಪ್ ನೀರಿಂದ ಇಬ್ಬರಿಗೆ ಕಾಫಿನ ಮಿಕ್ಸ್ ಮಾಡ್ಕೋಬೋದು. 2 ಕಪ್ ಕಾಫಿ ಆಗುತ್ತೆ. ನಂತರ ಕಾಫಿ ಪೌಡರ್ ಹಾಕೋತಾ ಇದ್ದೀನಿ. ನಾನು ಈ ಸ್ಪೂನಲ್ಲಿ 4 ಸ್ಪೂನು ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ. ಕಾಫಿ ಜಾಸ್ತಿ ಬೇಕು ಅಂದರೆ ಇನ್ನೂ 1 ಕಪ್ ನೀರನ್ನು ಹಾಕ್ಬೋದು. 2 ಕಪ್ ಆಗುವಷ್ಟು ನೀರನ್ನು ಹಿಡಿಸುತ್ತೆ ಇದು. ಇನ್ನೊಂದು ಕಪ್ ನೀರು ಹಾಕ್ಬಿಟ್ಟು ಎಕ್ಸ್ಟ್ರಾ ಇನ್ನೊಂದು ಸ್ವಲ್ಪ ಕಾಫಿ ಪುಡಿನ ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನು ಬಳಸ್ತಾ ಇರೋದು ಬ್ರೂ ಫಿಲ್ಟರ್ ಕಾಫಿ. ನಿಮಗೆ ಯಾವ ರೀತಿ ಕಾಫಿ ಇಷ್ಟ ಆಗುತ್ತೆ ಅದನ್ನು ಬಳಸ್ಕೊಳ್ಳಿ. ನಂತರ ಇದನ್ನು ಕ್ಲೋಸ್ ಮಾಡ್ಕೋಬೇಕು. ಇದು ಸ್ಟೀಲ್ ಆಗಿರೋದ್ರಿಂದ ಇದನ್ನು ಕರೆಂಟ್ ಸ್ಟವ್ ಮೇಲೆ ಬೇಕಿದ್ದರೆ ಮಾಡ್ಕೋಬೋದು ಅಥವಾ ಗ್ಯಾಸ್ ಮೇಲಾದರೂ ಮಾಡ್ಕೋಬೋದು. ನಾನು ಇದನ್ನು ಕರೆಂಟ್ ಸ್ಟವ್ ಮೇಲೆ ಬಳಸೋದು. ಕರೆಂಟ್ ಸ್ಟವ್ ಇಲ್ಲ ಅಂದರೆ ಗ್ಯಾಸ್ ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಪಾತ್ರೆ ತಳ ಚಿಕ್ಕ ಇರೋದ್ರಿಂದ ಗ್ಯಾಸು ಸ್ವಲ್ಪ ಆಚೆ ಬರುತ್ತೆ. ನೋಡಿ, ನಾವು ಈ ರೀತಿ ಗ್ಯಾಸ್ ಮೇಲೆ ಇಟ್ಟಾಗ ಈ ರೀತಿ ಸ್ವಲ್ಪ ಸ್ವಲ್ಪ ಗ್ಯಾಸ್ ಆಚೆ ಎಲ್ಲ ಬರುತ್ತೆ. ಏಕೆಂದರೆ ಇದು ಡೈರೆಕ್ಟಾಗಿ ಬರ್ನರ್ ಮೇಲೆ ಕೂತಿರುತ್ತೆ. ಆದ್ದರಿಂದ ಈ ರೀತಿ ಗ್ರಿಲ್ಲಿತ್ತು ಅಂದರೆ ಇದನ್ನು ಇಟ್ಕೊಂಡು ಅದರ ಮೇಲೆ ಪಾತ್ರೆನ ಇಟ್ಬಿಟ್ಟು ಫಿಲ್ಟರ್ ಮಾಡ್ಕೋಬೇಕು. ನಾವು ಡೈರೆಕ್ಟಾಗಿ ಹಾಗೆ ಇಡ್ತು ಅಂದರೆ ಹ್ಯಾಂಡಲ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಗ್ಯಾಸು ತಾಕುತ್ತೆ, ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಇವಾಗ ನೋಡ್ತಾ ಇರ್ಬೋದು, ನಾನು ಗ್ಯಾಸ್ ಆನ್ ಮಾಡಿ 20 to 25 ಸೆಕೆಂಡ್ ಆಗಿದೆ ಅಷ್ಟೇ. ಆಲ್ರೆಡಿ ಇದು ಕಾಫಿ ಫಿಲ್ಟರ್ ಆಗ್ತಾ ಇದೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಹೋಲು, ಇಲ್ಲಿಂದ ಕಾಫಿ ಬರ್ತಾ ಇರುತ್ತೆ. ಇದು ಸ್ಟಾಪ್ ಆದಾಗ ಕೆಳಗಡೆ ನೀರು ಖಾಲಿಯಾಗಿರುತ್ತೆ. ಆವಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೋಬೋದು. ಖಂಡಿತ ಒಂದ್ಸಲ ಇದನ್ನು ಟ್ರೈ ಮಾಡಿ. ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ ಇದರಲ್ಲಿ. ಹಾಗೆ ಕಾಫಿ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಫಿಲ್ಟರ್ ಕಾಫಿನ ಇಷ್ಟಪಡೋರ್ಗಂತೂ ಈ ಪ್ರಾಡಕ್ಟ್ ತುಂಬಾ ಯೂಸ್ ಆಗುತ್ತೆ. ಇವಾಗ ಇದು ಸ್ಟಾಪ್ ಆಗಿದೆ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಕಾಫಿನ ಮಿಕ್ಸ್ ಮಾಡ್ಕೋತೀನಿ. ಕಾಫಿ ಫಿಲ್ಟರು ರೆಡಿಯಾಗಿದೆ. ಸಕ್ಕರೆ ಮತ್ತು ಹಾಲು ಕೂಡ ಕಾಯಿಸಿಟ್ಕೊಂಡಿದ್ದೀನಿ. ನಿಮಗೆ 1 ಕಪ್ಪಿಗೆ ಎಷ್ಟು ಸಕ್ಕರೆ ಬೇಕಾಗುತ್ತೆ ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಕಾಫಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸ್ಟ್ರಾಂಗ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಮೀಡಿಯಮ್ ಇರಲಿ ಅಂದರೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಇವಾಗ ಕಾದಿರೋ ಹಾಲನ್ನು ಸಹ ಮಿಕ್ಸ್ ಮಾಡಿಕೊಂಡು, ನನಗೆ ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಇಷ್ಟ ಆಗುತ್ತೆ, ಮತ್ತು ಇನ್ನೊಂದು ಸ್ವಲ್ಪ ಕಾಫಿನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಒಂದು ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಫಿಲ್ಟರ್ ಕಾಫಿ ರೆಡಿ ಆಗುತ್ತೆ. ಅರೋಮಾ ಅಂತೂ ಸಖತ್ತಾಗಿ ಬರ್ತಾ ಇದೆ. ಖಂಡಿತ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನಿವಾಗ 1 ಕಪ್ ಕಾಫಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ 1 ಕಪ್ಪಿಗೆ ಆಗುವಷ್ಟು ಡಿಕಾಕ್ಷನ್ ಮಿಕ್ಕಿದೆ. ನೋಡಿದ್ರಲ್ಲ ಫಿಲ್ಟರ್ ಕಾಫಿ ಎಷ್ಟು ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು ಅಂತ. ಯಾರಿಗೆಲ್ಲ ಫಿಲ್ಟರ್ ಕಾಫಿ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.